ಪ್ರಿಯ ಭಗವದ್ಭಕ್ತರೇ, 8 ಶತಮಾನಗಳ ಪೂರ್ವದಲ್ಲಿ ಶ್ರೀಮಧ್ವಾಚಾರ್ಯರಿಂದ ಪ್ರತಿಷ್ಠಾಪನೆಗೊಂಡ ಉಡುಪಿ ಕೃಷ್ಣನ ಸನ್ನಿಧಾನವು ಪೂಜೆ ಪುರಸ್ಕಾರಗಳ ಜೊತೆಗೆ ಅಪೂರ್ವ ಐತಿಹಾಸಿಕ ವಿಸ್ಮಯಗಳ ಸರಮಾಲೆಯನ್ನೇ ಹೊಂದಿದೆ. 15ನೇ ಶತಮಾನದಲ್ಲಿ ಅವತರಿಸಿದ ಭಾವಿ ಸಮೀರ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ದೇಶದುದ್ದಗಲಕ್ಕೂ ಸಂಚರಿಸಿ ನೂರಾರು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಅನೇಕ ಮಹಿಮೆಗಳನ್ನು ಪ್ರಕಟಿಸುತ್ತಾ ಸಹಸ್ರಾರು ಭಕ್ತರನ್ನು ಅನುಗ್ರಹಿಸಿದವರು. ಒಮ್ಮೆ ಸಂಚಾರ ನಿಮಿತ್ತ ಈಗಿನ ದೆಹಲಿ ಆಗಿನ ಇಂದ್ರಪ್ರಸ್ಥಕ್ಕೆ ತೆರಳಿ ಅಲ್ಲಿದ್ದ ಉದ್ಯಾನವನವೊಂದರಲ್ಲಿ ಪೂಜೆಗೆ ಸಿದ್ಧತೆ ನಡೆಸುತ್ತಿದ್ದರು. ಆ ಸಂದರ್ಭದಲ್ಲಿ ಇಂದ್ರಪ್ರಸ್ಥವು ಮೊಘಲರ ಆಳ್ವಿಕೆಗೆ ಒಳಪಟ್ಟಿತ್ತು. ಉದ್ಯಾನವನದಲ್ಲಿದ್ದ ಶ್ರೀ ವಾದಿರಾಜರು ಹಾಗೂ ಪರಿವಾರದವರನ್ನು ಕಂಡ ಮೊಘಲರ ಸೈನಿಕರು ತಕ್ಷಣ ವಾದಿರಾಜರ ಬಳಿ ಬಂದು, ನಿನ್ನೆ ತೀರಿಕೊಂಡ ಸುಲ್ತಾನನ ಪ್ರೀತಿಯ ಪುತ್ರ ಯುವರಾಜನ ಸಮಾಧಿಯನ್ನು ಈ ಉದ್ಯಾನವನದಲ್ಲಿ ಸಮಾಧಿ ಮಾಡಲಾಗಿದೆ. ಈ ಸ್ಥಳದಲ್ಲಿ ಯಾವುದೇ ಪೂಜಾ ಕೈಂಕರ್ಯಗಳನ್ನು ನಡೆಸದಿರಿ ಎಂದು ಕೇಳಿಕೊಂಡರು. ರಾಜಭಟರ ಮಾತಿಗೆ ವಾದಿರಾಜರು ಅಂದರು, ಈ ಸ್ಥಳದಲ್ಲಿ ಮರಣದ ಯಾವ ಛಾಯೆಯೂ ಕಾಣುತ್ತಿಲ್ಲ, ಅರ್ಥಾತ್ ಸಮಾಧಿಯೊಳಗಿರುವ ನಿಮ್ಮ ಯುವರಾಜ ಇನ್ನೂ ಜೀವಂತವಾಗಿದ್ದಾನೆ ಅಂದರು. ವಾದಿರಾಜರ ಮಾತು ಕೇಳಿ ಹೌಹಾರಿದ ರಾಜಭಟರು ತಕ್ಷಣ ಸುಲ್ತಾನನಿಗೆ ಸುದ್ದಿಯನ್ನು ಮುಟ್ಟಿಸಿದರು. ಪುತ್ರ ಶೋಕದಲ್ಲಿ ಮುಳುಗಿ ಹೋಗಿದ್ದ ಸುಲ್ತಾನನು ಆಶ್ಚರ್ಯಚಕಿತನಾದ. ಉದ್ಯಾನವನಕ್ಕೆ ಪರಿವಾರ ಸಮೇತನಾಗಿ ಓಡೋಡಿ ಬಂದ. ಶ್ರೀ ವಾದಿರಾಜರ ದಿವ್ಯ ತೇಜಸ್ಸನ್ನು ಕಂಡು ಅವರ ಪಾದಗಳಿಗೆ ಎರಗಿ ಸುಪುತ್ರನನ್ನು ಉಳಿಸಿಕೊಡುವಂತೆ ಪರಿಪರಿಯಾಗಿ ಕಣ್ಣೀರಿಟ್ಟು ಬೇಡಿಕೊಂಡ. ವಾದಿರಾಜರ ಸೂಚನೆಯಂತೆ ಯುವರಾಜನನ್ನು ಸಮಾಧಿಯಿಂದ ಮೇಲಕ್ಕೆತ್ತಲಾಯಿತು. ಅಪೂರ್ವ ಸ್ತೋತ್ರಗಳಿಂದ ಭಗವಂತನನ್ನು ಪ್ರಾರ್ಥಿಸಿ ತಮ್ಮಲ್ಲಿದ್ದ ಪುರಶ್ಚರಣ ತೀರ್ಥವನ್ನು ವಾದಿರಾಜರು ಯುವರಾಜನಿಗೆ ಪ್ರೋಕ್ಷಿಸಿದರು. ಸುಲ್ತಾನನ ಪರಿವಾರ ಹಾಗೂ ನೆರೆದಿದ್ದ ಸಹಸ್ರಾರು ನಾಗರಿಕರು ನೋಡುತ್ತಿದ್ದಂತೆ ತೀರಿಕೊಂಡಿದ್ದ ಯುವರಾಜ ವಾದಿರಾಜರ ತಪೋಬಲದಿಂದ ಕಣ್ಣು ತೆರೆದ. ಭಾವಿ ಸಮೀರ ಶ್ರೀ ವಾದಿರಾಜರಿಂದ ಯುವರಾಜನಿಗೆ ಪುನರ್ಜನ್ಮ ಕರುಣವಾಯಿತು. ಸುಲ್ತಾನನು ಸಂತಸದಲ್ಲಿ ಕುಣಿದು ಕುಪ್ಪಳಿಸಿದ. ವಾದಿರಾಜರ ಮಹಿಮೆಗೆ ಶರಣಾದ ಸುಲ್ತಾನನು 7 ಒಂಟೆ ಹೊರೆ ನಗನಾಣ್ಯ ವಜ್ರ ವೈಡೂರ್ಯಗಳನ್ನು ವಾದಿರಾಜರಿಗೆ ಅರ್ಪಿಸಿದ. ವಾದಿರಾಜರು ಎಷ್ಟು ನಿರಾಕರಿಸಿದರೂ ಒಪ್ಪದ ಸುಲ್ತಾನನು ಇಂದ್ರಪ್ರಸ್ಥದಿಂದ ನಗನಾಣ್ಯ ಸಮೇತವಾಗಿ ವಾದಿರಾಜರನ್ನು ಹಿಂಬಾಲಿಸಿಕೊಂಡು ಹೋಗುವಂತೆ ತನ್ನ ಭಟರಿಗೆ ಆಜ್ಞಾಪಿಸಿದ. ದೆಹಲಿ ಸುಲ್ತಾನನು ನೀಡಿದ್ದ 7 ಒಂಟೆ ಹೊರೆ ನಗನಾಣ್ಯಗಳು ವಾದಿರಾಜರನ್ನು ಹಿಂಬಾಲಿಸುತ್ತಾ ವಾರಾಣಸಿಗೆ ಬಂದಾಗ ವೈರಾಗ್ಯಭರಣ ಭೂಷಿತರಾದ ವಾದಿರಾಜರು ಸುಲ್ತಾನನು ನೀಡಿದ ಅಷ್ಟೂ ಸಂಪತ್ತನ್ನು ಗಂಗೆಗೆ ಸುರಿಯುವಂತೆ ರಾಜಭಟರಿಗೆ ತಿಳಿಸಿದರು. ಕೆಲ ದಿನಗಳ ನಂತರ ಮತ್ತೆ ಇಂದ್ರಪ್ರಸ್ಥದಲ್ಲಿ ಸುಲ್ತಾನನು ವಾದಿರಾಜರನ್ನು ಭೇಟಿಯಾದನು. ಮತ್ತಷ್ಟು ನಗನಾಣ್ಯ ಸಂಪತ್ತನ್ನು ನೀಡಿ ವಿನಿಯೋಗಿಸುವಂತೆ ದೈನ್ಯನಾಗಿ ಪರಿಪರಿಯಾಗಿ ಬೇಡಿಕೊಂಡನು. ಭಕ್ತಿಪೂರ್ವಕವಾಗಿ ಸಲ್ಲಿಸಿದ ಆತನ ಕೋರಿಕೆಗೆ ವಾದಿರಾಜರು ಅಂತಿಮವಾಗಿ ಅಸ್ತು ಎಂದರು. ಭಾರೀ ಸ್ವರ್ಣಾಭರಣಗಳು ಉಡುಪಿಗೆ ಬಂದಿಳಿಯಿತು. ಸನ್ನಿಧಾನಕ್ಕೆ ಲಭಿಸಿದ ಈ ಅಪಾರ ಸ್ವರ್ಣಾಭರಣಗಳಿಂದ ಕೃಷ್ಣ ಮಠಕ್ಕೆ ಚಿನ್ನದ ಮೇಲ್ಚಾವಣಿ ನಿರ್ಮಿಸಬೇಕೆಂದು ವಾದಿರಾಜರು ಸಂಕಲ್ಪಿಸಿದರು. ಆದರೆ ಕಲಿಕಾಲವಾದ ಕಾರಣ ಯೋಜನೆಯನ್ನು ಕೈಬಿಡುವಂತೆ ವಾದಿರಾಜರಿಗೆ ಭಗವಂತನ ಸ್ವಪ್ನ ಸೂಚನೆ ಲಭಿಸಿತು. ಆದ್ದರಿಂದ ಅಷ್ಟು ಧನಕನಕ ಸಂಪತ್ತನ್ನು ಉಡುಪಿ ಕೃಷ್ಣ ಮಠದ ಪ್ರಾಂಗಣದಲ್ಲಿದ್ದ ತಕ್ಷಕ ಮಹಾನಾಗರಾಜನ ಸನ್ನಿಧಾನದಲ್ಲಿ ಭೂಗತ ಮಾಡಿದ ವಾದಿರಾಜರು ವಾಸುಕಿ ನಾಗರಾಜ ದೇವರ ಸನ್ನಿಧಾನ ಸಹಿತವಾದ ಶ್ರೀ ಸುಬ್ರಹ್ಮಣ್ಯ ದೇವರನ್ನು ಅಲ್ಲಿ ಪ್ರತಿಷ್ಠಾಪಿಸಿದರು. ಆತ್ಮೀಯ ಆಸ್ತಿಕ ಬಂಧುಗಳೇ, ಊಹೆಗೂ ನಿಲುಕದ ಅದ್ಭುತ ಮಹಿಮೆಗಳೊಂದಿಗೆ ಮೆರೆಯುತ್ತಿರುವ ನಮ್ಮ ಸನಾತನ ಪರಂಪರೆ ನಮ್ಮೆಲ್ಲರ ಹೆಮ್ಮೆ. ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನೊಂದು ಭಕ್ತಿ ಪ್ರಧಾನ ಕಥೆಯೊಂದಿಗೆ ಭೇಟಿಯಾಗೋಣ. ಪ್ರೀತೋಸ್ತು ಕೃಷ್ಣ ಪ್ರಭು.